ಆತ್ಮೀಯರೇ ನಮಸ್ಕಾರ. ನಾನು ಇವತ್ತು ಈ ವಿಡಿಯೋ ಮಾಡಲು ಕಾರಣ ಮಾನ್ಯತೆ ನವೀಕರಣಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಮಾನ್ಯತೆ ನವೀಕರಣ ಅರ್ಜಿ ಹಾಕುವಾಗ ಕೆಲವೊಂದು ಸಮಸ್ಯೆಗಳು ಎದುರಾಗಿವೆ. ಆದ್ದರಿಂದ ನಾನು ಮಾನ್ಯತೆ ನವೀಕರಣಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಗಳು ಬಂದಿರುವ 5 ಪ್ರಶ್ನೆಗಳಿಗೆ ನಾನು ಉತ್ತರ ನೀಡಲಿದ್ದೇನೆ. ಟೀಚರ್ ಸ್ಯಾಲರಿ ಡೇಟಾ ನಾಟ್ ಫೌಂಡ್, ಪ್ರೀವಿಯಸ್ RR ನಾಟ್ ಶೋನ್, ಪೇಮೆಂಟ್ ಗೇಟ್ವೇ ನಾಟ್ ಓಪನ್, ಲೊಕೇಶನ್ ಪಾಯಿಂಟ್ ನಾಟ್ ಸೆಟ್, ಹೌ ಟು ಅಪ್ಡೇಟ್ ಕ್ಲಾಸ್ ರೂಮ್ಸ್. ಇವೆಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ನೀಡಲು ಪ್ರಯತ್ನಿಸುತ್ತೇನೆ. ಮೊದಲನೇ ಪ್ರಶ್ನೆ, ಟೀಚರ್ ಸ್ಯಾಲರಿ ಡೇಟಾ ನಾಟ್ ಫೌಂಡ್. ಈ ಥರ ನೀವು ಹಾಕಿರುವ ಅಪ್ಲಿಕೇಶನಲ್ಲಿ ಫಾರ್ಮ್ ಫಿಲ್ ಮಾಡುವಾಗ ಸಮಸ್ಯೆ ಬಂದಿದ್ದಲ್ಲಿ ನೀವು ಮೊದಲಿಗೆ ಸ್ಯಾಟ್ಸ್ ಓಪನ್ ಮಾಡಿ, ಇದರಲ್ಲಿ ಅಪ್ಡೇಟ್ ಟೀಚರ್ಸ್ ಡೇಟಾ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಶಾಲೆಯಲ್ಲಿ ಇರುವ ಒಟ್ಟು ಶಿಕ್ಷಕರ ಮಾಹಿತಿಯನ್ನು ಆಲ್ಮೋಸ್ಟ್ ನಿಮ್ಮ ಹೆಸರನ್ನು ಆಧಾರ್ ಕಾರ್ಡ್ನಲ್ಲಿ ಇರುವ ಹೆಸರಿಗೆ ಅಂದರೆ ಸ್ಪೆಲ್ಲಿಂಗ್ಗಳಿಗೆ ಮ್ಯಾಚ್ ಆಗುವ ರೀತಿ ಅಪ್ಡೇಟ್ ಮಾಡಿಕೊಳ್ಳಿ. ಒಂದು ವೇಳೆ ಹೊಸದಾಗಿ ಶಿಕ್ಷಕರನ್ನು ಸೇರ್ಪಡೆ ಮಾಡಲು ನೀವು ಟೀಚರ್ಸ್ ರಿಜಿಸ್ಟ್ರೇಷನ್ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಟೀಚರ್ಸನ್ನು ಹೊಸದಾಗಿ ಸೇರ್ಪಡೆ ಮಾಡಬೇಕು. ಇದಾದ ಮೇಲೆ ಅನ್ಏಡೆಡ್ ಟೀಚಿಂಗ್ ಸ್ಟಾಫ್ ಡೀಟೇಲ್ಸ್ ಈ ಆಪ್ಷನನ್ನು ಸರ್ಚ್ ಮಾಡಿ ಕ್ಲಿಕ್ ಮಾಡಬೇಕು. ಓಕೆ, ಇದಾದ ಮೇಲೆ ಆಧಾರ್ ನಂಬರ್, ನಿಮ್ಮ ಸ್ಯಾಲ್ರಿ ಅಕೌಂಟ್ ನಂಬರ್, IFSC ಕೋಡ್, ಬ್ಯಾಂಕ್ ನೇಮ್ ಹಾಗೆ ಬ್ರಾಂಚ್ ನೇಮ್, ನೀವು ಶಾಲೆಯಲ್ಲಿ ಪಡೆಯುತ್ತಿರುವ ಸ್ಯಾಲ್ರಿ ಹಾಗೆ ಮೊಬೈಲ್ ನಂಬರ್ ಎಲ್ಲ ಮಾಹಿತಿಯನ್ನು ನೀವು ಅಪ್ಡೇಟ್ ಮಾಡಬೇಕು. ನೀವು ಅಪ್ಡೇಟ್ ಮಾಡಿದ ಮೇಲೆ RR ಅಪ್ಲಿಕೇಶನ್ ಹಾಕುವಾಗ ಈ ಎಲ್ಲ ಮಾಹಿತಿ ಆಟೋಮೆಟಿಕ್ಕಾಗಿ ಫಿಲ್ ಆಗುತ್ತೆ. ಈ ಮಾಹಿತಿ ನಿಮಗೆ ಕ್ಲಿಯರ್ ಆಗಿದೆ ಅಂತ ನಾನು ಭಾವಿಸುತ್ತೇನೆ. ಇನ್ನು ಎರಡನೇ ಪ್ರಶ್ನೆ, ಪ್ರೀವಿಯಸ್ ಇಯರ್ RR ನಾಟ್ ಶೋನ್. ಅಂದರೆ ಸ್ನೇಹಿತರೆ, ನಾನು ಹಿಂದಿನ ವಿಡಿಯೋನಲ್ಲಿ ಸಂಪೂರ್ಣವಾಗಿ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ನೀವು ಇನ್ನೊಮ್ಮೆ ಆ ವಿಡಿಯೋ ನೋಡಬಹುದು. ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಈ ವಿಡಿಯೋ ಲಿಂಕನ್ನು ನಾನು ಕೊಟ್ಟಿರುತ್ತೇನೆ. ಈ ಪ್ರಶ್ನೆಗೆ ನೀವು ಸ್ಕೂಲ್ ಮ್ಯಾನೇಜ್ಮೆಂಟ್ನಲ್ಲಿ ಸ್ಕೂಲ್ ರಿಕಗ್ನೈಸೇಷನ್ ಡೀಟೇಲ್ಸ್ ಎಂಟ್ರಿ ಈ ಆಪ್ಷನ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನೀವು ರೀಸೆಂಟ್ ರಿಕಗ್ನೈಸೇಷನ್ ಡೀಟೇಲ್ಸ್ ಅಪ್ಡೇಟ್ ಮಾಡಬೇಕು. ಇದರಲ್ಲಿ ಸ್ಕೂಲ್ ಪರ್ಮಿಷನ್, ಫಸ್ಟ್ ರಿಕಗ್ನೈಸೇಷನ್ ಹಾಗೆ ಲಾಸ್ಟ್ ಇಯರ್ ರಿನ್ಯೂವಲ್ ರಿಕಗ್ನೈಸೇಷನ್ ಈ ಎಲ್ಲ ಮಾಹಿತಿಯನ್ನು ನೀವು ಫಿಲ್ ಮಾಡಿ ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಮಾಡಬೇಕು. ಆವಾಗ ನೀವು RRನಲ್ಲಿ ಫಾರ್ಮ್ ಫಿಲ್ ಮಾಡುವಾಗ ಯಾವುದೇ ಥರದ ಸಮಸ್ಯೆ ಬರುವುದಿಲ್ಲ. ಇನ್ನು ಮೂರನೇ ಪ್ರಶ್ನೆ, ಪೇಮೆಂಟ್ ಗೇಟ್ವೇ ನಾಟ್ ಓಪನ್. ಸ್ನೇಹಿತರೆ, ನೀವು ಫಾರ್ಮ್ ಫಿಲ್ ಮಾಡುವಾಗ 13 ಆಪ್ಷನ್ಗಳು ಕಾಣಬಹುದು. ಸ್ಕೂಲ್ ಇನ್ಫಾರ್ಮೇಷನ್ನಿಂದ ಹಿಡಿದು ಸೈಬರ್ ಸೇಫ್ಟಿ ಮೆಜರ್ಮೆಂಟ್ ಇಲ್ಲಿಯವರೆಗೆ ನೀವು ಎಲ್ಲವನ್ನು ಅಪ್ಡೇಟ್ ಮಾಡಬೇಕು. ನಂತರ ನೀವು ಫೈನಲ್ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ರೀಡೈರೆಕ್ಟ್ ಆಗಿ ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ. ಇಲ್ಲಿ ನೀವು ಪೇಮೆಂಟ್ ಡೀಟೇಲ್ಸನ್ನು ಎಂಟ್ರಿ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡಬೇಕು. ಪ್ರೈಮರಿ ಸ್ಕೂಲ್ಗಳಾದರೆ 5,000 ಹಾಗೆ ಹೈಸ್ಕೂಲ್ಗಳಾದರೆ 10,000ಗಳನ್ನು ನೀವು ಆನ್ಲೈನ್ ಮೂಲಕ ಪೇಮೆಂಟ್ ಮಾಡಬೇಕು. ಯಾವುದೇ ಫಾರ್ಮ್ ಫಿಲ್ ಮಾಡದೆ ನೀವು ಡೈರೆಕ್ಟಾಗಿ ಪೇಮೆಂಟ್ ಆಪ್ಷನ್ ಓಪನ್ ಮಾಡಲು ಪ್ರಯತ್ನಿಸಿದರೆ ಅದು ಓಪನ್ ಆಗಲ್ಲ. ಇದನ್ನು ನೀವು ಗಮನಿಸಬೇಕು. ನಂತರ ನಾಲ್ಕನೇ ಪ್ರಶ್ನೆ, ಲೊಕೇಶನ್ ಪಾಯಿಂಟ್ ನಾಟ್ ಸೆಟ್. ಸ್ನೇಹಿತರೆ, ಇದನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ಸ್ಯಾಟ್ಸ್ ಅಪ್ಲಿಕೇಶನ್ ಲಾಗಿನ್ ಆಗಿ ಇದರಲ್ಲಿ ನೀವು ಶಾಲೆಯ 4 ಕಡೆ ಚೌಕಾಕಾರದ ಬೌಂಡರಿಯಲ್ಲಿ ಪಾಯಿಂಟನ್ನು ಸೆಟ್ ಮಾಡಬೇಕು. ಪಾಯಿಂಟ್ 1ಇಂದ ಹಿಡಿದು ಪಾಯಿಂಟ್ 4ರವರೆಗೆ ನೀವು ಮೊದಲು ಲೊಕೇಶನ್ ಸೆಟ್ ಮಾಡಬೇಕು. ನೀವು ಒಂದೇ ಕಡೆ ನಿಂತು ಅಥವಾ ಆಫೀಸ್ ರೂಮ್ನಲ್ಲಿ ಕುಳಿತು ಪಾಯಿಂಟ್ಗಳನ್ನು ಸೆಟ್ ಮಾಡಿದರೆ ಅದು ಒಂದೇ ಜಾಗದಲ್ಲಿ ಪಾಯಿಂಟ್ ಸೆಟ್ ಆಗುತ್ತೆ. ಕೆಲವೊಂದು ಸರಿ ಲೊಕೇಶನ್ ಫ್ರೀಜ್ ಆಗಿಬಿಡುತ್ತೆ. ಇದರಿಂದ ಕೆಲವೊಂದು ಸಮಸ್ಯೆಗಳು ಬರುತ್ತವೆ. ಆದಷ್ಟು ನೀವು 4 ಬೌಂಡರಿ ಒಳಗೆ ಶಾಲೆ ಬರುವ ಹಾಗೆ ಲೊಕೇಶನ್ ಸೆಟ್ ಮಾಡಬೇಕು. ಇನ್ನು 5ನೇ ಪ್ರಶ್ನೆ, ಹೌ ಟು ಅಪ್ಡೇಟ್ ಕ್ಲಾಸ್ ರೂಮ್ಸ್. ಸ್ನೇಹಿತರೆ, ಈ ಸಮಸ್ಯೆ ತುಂಬ ಜನರಿಗೆ ಬಂದಿದೆ. ಕಾರಣ ಏನೆಂದರೆ ಒಂದೇ ಜಾಗದಲ್ಲಿ ನಿಂತು ಅಥವಾ ಒಂದೇ ಜಾಗದಲ್ಲಿ ಕುಳಿತು ನೀವು ಲೊಕೇಶನನ್ನು ಸೆಟ್ ಮಾಡಿಬಿಡ್ತೀರಿ. ಆವಾಗ ಅದು ಒಂದೇ ಜಾಗದಲ್ಲಿ ಹೋಗಿ ಕ್ಯಾಮ್ರಾ ಓಪನ್ ಮಾಡಿ ನೀವು ಕ್ಲಾಸ್ ರೂಮ್ ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ.
ಇನ್ನು ಕೆಲವೊಂದು ಬಾರಿ ನೀವು ನಿಮ್ಮ ಮೊಬೈಲ್ನಲ್ಲಿ ಲೊಕೇಶನ್ ಆನ್ ಮಾಡದೇ ಇದ್ದರೆ GPS ಲೊಕೇಶನ್ ಕರೆಕ್ಟಾಗಿ ವರ್ಕ್ ಆಗದೇ ಇದ್ದಾಗ ಕೂಡ ಈ ಥರ ಸಮಸ್ಯೆ ಉಂಟಾಗುತ್ತೆ. ನೀವು ಮೂಮೆಂಟ್ ಮಾಡುತ್ತಾ ಕ್ಯಾಮ್ರಾ ಮೇಲೆ ಟ್ಯಾಪ್ ಮಾಡ್ತಾ ಇರಬೇಕು. ಎಲ್ಲಾದರೂ ಒಂದು ಕಡೆ ಕ್ಯಾಮ್ರಾ ಓಪನ್ ಆಗುತ್ತೆ, ಆವಾಗ ಮರಳಿ ನೀವು ಕ್ಲಾಸ್ ರೂಮ್ಗೆ ಬಂದು ಫೋಟೋ ಕ್ಲಿಕ್ ಮಾಡಿ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕು. ಸ್ನೇಹಿತರೆ, ನಾನು ಈ 5 ಪ್ರಶ್ನೆಗಳಿಗೆ ಉತ್ತರ ನೀಡಲು ಪ್ರಯತ್ನಿಸಿದ್ದೇನೆ. ಏನಾದರೂ ಸಮಸ್ಯೆಗಳು ಬಂದಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ಇರಲಿ ಎಂದು ನಾವು ಆಶಿಸುತ್ತೇವೆ.